ವಾಚ್ ತೆಗೆದುಕೊಳ್ಳೋಕ್ಕೂ ಮುನ್ನ ಎಚ್ಚರ. ಹುಬ್ಬಳ್ಳಿಯಲ್ಲಿ ಇದೆ ಖತರ್ನಾಕ್ ಗ್ಯಾಂಗ್. ಒರಿಜಿನಲ್ ಅಂತ ತೆಗೆದುಕೊಂಡ್ರೆ ಮುಗಿತು ಕತೆ. ಎಲ್ಲವೂ ಟೈಟನ್ ತರ ಇರುತ್ತೆ, ಆದ್ರೆ ಒಳಗೆ ಮಾತ್ರ ಡಮ್ಮಿ. ಹುಬ್ಬಳ್ಳಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಎರಚಿ ನಡೀತಾ ಇದೆ ದೊಡ್ಡ ದಂಧೆ. ದೋ ನಂಬರ್ಗೆ ಸಾಥ್ ಕೊಟ್ಟೋರು ಯಾರು? ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನೇ ಟಾರ್ಗೆಟ್ ಮಾಡಿ ಸೇಮ್ ಟು ಸೇಮ್ ಕಾಪಿ ಮಾಡೋ ಖದೀಮರು ಇತ್ತೀಚೆಗೆ ಅವಳಿ ನಗರದಲ್ಲಿ ಹೆಚ್ಚಾಗಿದ್ದಾರೆ. ಮೊನ್ನೆ ಚಬ್ಬಿ ಬಳಿಯಲ್ಲಿರುವ ಬಸವರಾಜ ಹೊರಟ್ಟಿ ಅವರ ಫಾರ್ಮ್ ಹೌಸ್ಗೆ ಹತ್ತಿಕೊಂಡು ದೊಡ್ಡ ಕಂಪನಿಗಳ ಬ್ರ್ಯಾಂಡ್ ಹೆಸರನ್ನೇ ಬಳಸಿಕೊಂಡು ಮದ್ಯ ತಯಾರು ಮಾಡುತ್ತಿರುವ ಖದೀಮರನ್ನ ಬಂಧಿಸುವಲ್ಲಿ ಅಬಕಾರಿ ಪೊಲೀಸರು ಯಶಸ್ವಿಯಾಗಿದ್ರು. ಅದರ ಬೆನ್ನಲ್ಲೇ ಸಮಯಕ್ಕೆ ನಾವೆಲ್ಲರೂ ಎಷ್ಟು ಮಹತ್ವ ಕೊಡ್ತೇವೆ ಅಲ್ವೇ? ಅಂತಹ ಪ್ರತಿಷ್ಠಿತ ಗಡಿಯಾರ ಕಂಪನಿಗಳಲ್ಲಿ ಒಂದಾದ ಟೈಟಾನ್ ಕಂಪನಿಗಳ ಕಾಫಿ ವಾಚ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿರುವ ಜಾಲ ಪತ್ತೆಯಾಗಿದೆ. ಕೋಟ್ಯಾನುಗಟ್ಟಲೆ ಹಣ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಕಂಪನಿ ಮಾಲೀಕರುಗಳಿಗೆ ಚಳ್ಳಿ ಹಣ್ಣು ತಿನ್ನಿಸುತ್ತಿರುವ ಹುಬ್ಬಳ್ಳಿಯ ಖತರ್ನಾಕ್ ಗ್ಯಾಂಗ್ ದೊಡ್ಡ ದೊಡ್ಡ ಕಂಪನಿಗಳ ಹೆಸರುಗಳನ್ನೇ ದುರ್ಬಳಕೆ ಮಾಡಿಕೊಂಡು ತಮ್ಮ ಆಟ ಶುರು ಹಚ್ಚಿಕೊಂಡಿದ್ದಾರೆ. ಇಂತಹ ಬುಡುವನ್ನ ಅಧಿಕಾರಿಗಳಿಗೆ ಕಿತ್ತು ಹಾಕಲು ಸಾಧ್ಯವಾಗದಿರುವುದು ವಿಪರ್ಯಾಸವೇ ಸರಿ. ಜೊತೆಗೆ ಹುಬ್ಬಳ್ಳಿಯಲ್ಲಿ ಪ್ರತಿ ಗಲ್ಲಿಯಲ್ಲಿಯೂ ಗಡಿಯಾರ ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಾಮಾನುಗಳು ಕೂಡ ದೋ ನಂಬರ್ ಅಲ್ಲಿ ಬರ್ತಾ ಇದೆ. ಬಟ್ಟೆ, ಕಾಸ್ಮೆಟಿಕ್ಸ್, ಎಲೆಕ್ಟ್ರಿಕಲ್ ಐಟಮ್, ಆಹಾರ ಪದಾರ್ಥ, ಇನ್ನು ಹಲವಾರು ದಂಧೆ ಎಗ್ಗಿಲ್ಲದೆ ಸಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲಾ ಮಾಹಿತಿ ಗೊತ್ತಿದ್ದರೂ ಅಂತಹ ದಂಧೆಕೋರರ ಅಂಗಡಿಗಳಿಗೆ ಭೇಟಿ ನೀಡಿಯೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಗುರು ರಕ್ಷಣೆ ನೀಡುತ್ತಿರುವುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.